ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ರಕ್ಷಿತಾ ಶೆಟ್ಟಿ ಅವರ ಕುರಿತಾಗಿದೆ ನೋಡ್ರಿ. ರಕ್ಷಿತಾ ಶೆಟ್ಟಿ ಯಾರಪ್ಪ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಇದಾರೆ ನೋಡ್ರಿ ರಕ್ಷಿತಾ ಶೆಟ್ಟಿ ಅವರು. ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಗೆ ಬರೋಕಿನ ಮುಂಚೆನೆ ವ್ಲಾಗ್ ಮಾಡಿಕೊಂಡು ತುಂಬಾನೇ ಖುಷಿಯಾಗಿದ್ದವ್ರಿ. ಅದರಿಂದ ಬಂದ ದುಡ್ಡಿನಿಂದ ಏನ್ ಮಾಡಿದ್ರಿ, ರಕ್ಷಿತಾ ಶೆಟ್ಟಿ ಅವರು ಮುಂಬೈನಲ್ಲಿ ಸ್ವಂತ ದುಡ್ಡಿನಿಂದ ಡೌನ್ ಪೇಮೆಂಟ್ ಮಾಡಿಕೊಂಡು ಏನ್ ಮಾಡಿದಾರೆ, ಮನೆಯನ್ನು ಖರೀದಿ ಮಾಡ್ಯಾರ ನೋಡ್ರಿ. ರಕ್ಷಿತಾ ಶೆಟ್ಟಿ ಅವರು ತಾವು ಮಾಡೋ ವ್ಲಾಗ್ ನಿಂದ ಜನಪ್ರಿಯತೆ ಪಡೆದುಕೊಂಡ್ರು ನೋಡ್ರಿ. ಹಿಂಗಾಗಿ ಬಿಗ್ ಬಾಸ್ ಗೆ ಬರುವ ಅವಕಾಶ ರಕ್ಷಿತಾ ಶೆಟ್ಟಿಗೆ ಸಿಗುತ್ತ ನೋಡ್ರಿ. ಈ ಅವಕಾಶವನ್ನು ರಕ್ಷಿತಾ ಶೆಟ್ಟಿ ಅವರು ತುಂಬಾನೇ ಉಪಯೋಗ ಮಾಡ್ಕೊಂಡ್ರು ನೋಡ್ರಿ. ಯಾಕಪ್ಪ ಅಂತಂದ್ರ ರಕ್ಷಿತಾ ಶೆಟ್ಟಿ ಅವರು ಹೊರಗಿನ ಪ್ರಪಂಚದಲ್ಲಿ ಯಾವ ರೀತಿ ಇರ್ತಿದ್ರು ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಸಹ ಇದ್ರು ನೋಡ್ರಿ. ಹಿಂಗಾಗಿ ಬಿಗ್ ಬಾಸ್ ನ ಹೆಚ್ಚು ಜನಪ್ರಿಯತೆಯನ್ನು ತಂದು ಕೊಟ್ರು ನೋಡ್ರಿ. ಮತ್ತು ಅವರ ಅಭಿಮಾನಿಗಳು ತುಂಬಾನೇ ಜಾಸ್ತಿ ಆದ್ರು ನೋಡ್ರಿ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ರಕ್ಷಿತಾ ಶೆಟ್ಟಿ ಅವರು ಫೇಕ್ ಅಲ್ಲ ಅನ್ನೋದನ್ನು ಜನ ಅರ್ಥ ಮಾಡ್ಕೊಂಡ್ರು ನೋಡ್ರಿ. ಹಿಂಗಾಗಿ ಜನಗಳು ರಕ್ಷಿತಾ ಶೆಟ್ಟಿ ಅವರಿಗೆ ಪ್ರತಿ ದಿನವೂ ಏನ್ ಮಾಡಿದ್ರಿ, ಸಪೋರ್ಟ್ ಮಾಡಲು ಪ್ರಾರಂಭಿಸಿದ್ರು ನೋಡ್ರಿ. ಹಿಂಗಾಗಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಪೂರ್ತಿ 100 ದಿನಗಳಕ್ಕಿಂತ ಹೆಚ್ಚು ಫೈನಲ್ ವರೆಗೂ ತಲುಪಲು ಕಾರಣಕರ್ತರಾದ ನೋಡ್ರಿ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡುವ ಕನ್ನಡ ಶೈಲಿ ಮತ್ತು ಅವರು ನಡೆದುಕೊಳ್ಳುವ ರೀತಿ ಮತ್ತು ಹಿರಿಯರಿಗೆ ಗೌರವ ಕೊಡೋಕಂತ ರೀತಿ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಅವರು ಮಾಡಕಂತ ಕೆಲಸ ಮತ್ತು ಬಿಗ್ ಬಾಸ್ ನ ಎಲ್ಲಾ ಟಾಸ್ಕ್ ಗಳಲ್ಲಿ ಭಾಗವಹಿಸುವಂತ ರೀತಿ ಎಲ್ಲಾನು ಅಚ್ಚುಮೆಚ್ಚಾಗಿದ್ರು. ಹಿಂಗಾಗಿ ರಕ್ಷಿತಾ ಅವರ ಅಭಿಮಾನಿಗಳು ಹೆಚ್ಚಾಗಲು ಕಾರಣರಾದ್ರು ನೋಡ್ರಿ. ಕಾರಣ ರಕ್ಷಿತಾ ಅವರ ನಡವಳಿಕೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಜನಗಳೆಲ್ಲರೂ ಮನಸೋತರು ನೋಡ್ರಿ. ಹಿಂಗಾಗಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಕನ್ನಡ 12 ಸೀಸನ್ ನ ರನ್ನರ್ ಅಪ್ ಆಗಿ ಸ್ಥಾನ ಪಡೆದ್ರು ನೋಡ್ರಿ. ಮೊದಲನೆಯ ಸ್ಥಾನವನ್ನು ಗಿಲ್ಲಿ ನಟ ಪಡೆದರೆ, 2ನೇ ಸ್ಥಾನವನ್ನು ರಕ್ಷಿತಾ ಶೆಟ್ಟಿ ಪಡೆದ್ರು ನೋಡ್ರಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ರಕ್ಷಿತಾ ಶೆಟ್ಟಿ ಅವರು ತಮ್ಮ ವ್ಲಾಗ್ ನಿಂದ ಬಂದ ಯೂಟ್ಯೂಬ್ ಹಣದಿಂದ ಮುಂಬೈನಲ್ಲಿ ಮನೆಯನ್ನು ಖರೀದಿ ಮಾಡ್ಯಾರ ನೋಡ್ರಿ. ಎಸ್ ಹೌದ್ರಿ, ಡೌನ್ ಪೇಮೆಂಟ್ ಮುಖಾಂತರ ಮುಂಬೈನಲ್ಲಿ ಮನೆಯನ್ನು ಖರೀದಿ ಮಾಡ್ಯಾರಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಯೂಟ್ಯೂಬ್ ಬಗ್ಗೆ ಇನ್ನೊಂದು ಮಾತನ್ನು ಸಹ ಹೇಳ್ಯಾರಿ. ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ನ ಎಲ್ಲಾ ವಿಡಿಯೋಗಳು ಓಡಲ್ಲ, ಎಲ್ಲಾ ವಿಡಿಯೋಗೂ ವ್ಯೂಸ್ ಬರಲ್ಲ. ಒಂದು ವಿಡಿಯೋ ವ್ಯೂಸ್ ಬರುತ್ತೆ, ಒಂದು ವಿಡಿಯೋಗೆ ವ್ಯೂಸ್ ಬರದೇ ಇರಬಹುದು. ಯೂಟ್ಯೂಬ್ ನಿಂದ ಸತತವಾಗಿ ಹಣ ಬರುತ್ತೆ ಅಂತ ಅಂದುಕೊಳ್ಳಲಾಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ಒಂದು ತಿಂಗಳಲ್ಲಿ ವ್ಯೂಸ್ ಹೆಚ್ಚಾದ್ರೆ ಯೂಟ್ಯೂಬ್ ನಿಂದ 1 ಲಕ್ಷ ಹಣ ಬಂದರೆ ಮತ್ತೆ ನೆಕ್ಸ್ಟ್ ತಿಂಗಳಲ್ಲಿ 5,000 ಹಣನೂ ಬರಬಹುದು. ಯಾಕಂದ್ರೆ ಸತತವಾಗಿ ಹಣ ಬರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಒಂದು ವಿಡಿಯೋಗೆ ವ್ಯೂಸ್ ಜಾಸ್ತಿ ಬರ್ತವ, ಒಂದು ವಿಡಿಯೋಗೆ ವ್ಯೂಸ್ ಜಾಸ್ತಿ ಬರಲ್ಲ. ಎಲ್ಲಾ ವಿಡಿಯೋಗಳು ಹಿಟ್ ಆಗ್ತಾವ ಅಂತ ಹೇಳಕ್ ಆಗಲ್ಲ. ಹಿಂಗಾಗಿ ನಾವು ಯೂಟ್ಯೂಬ್ ನಲ್ಲಿ ಸತತವಾಗಿ ಪ್ರಯತ್ನ ಮಾಡ್ಬೇಕು ಅಂತ ಏನ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಹೇಳಿದಾರೆ ನೋಡ್ರಿ. ಇದರ ಮುಖಾಂತರ 15 ಲಕ್ಷವನ್ನು ನಂಬಿಕೊಂಡು ನಾನು ಮನೆಯ ಖರೀದಿಯನ್ನು ಮಾಡಿದೆ ಡೌನ್ ಪೇಮೆಂಟ್ ಮುಖಾಂತರ. ಆದರೆ ಖರ್ಚು ಎಲ್ಲ ಸೇರಿ ಏನ್ ಮಾಡ್ತು, 35 ಲಕ್ಷ ಬಂತು. ಹಿಂಗಾಗಿ ನಾನು EMI ನ ಪ್ರತಿ ತಿಂಗಳು ಕಟ್ತಾ ಇದ್ದೀನಿ ಅಂತ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ನೋಡ್ರಿ. ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಈ ಕಡೆ ವ್ಲಾಗ್ ಮಾಡಿಕೊಂಡು ಜನಪ್ರಿಯತೆ ಪಡೆದು ಬಿಗ್ ಬಾಸ್ ಗೆ ಮನೆ ಬಂದ್ರು. ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಇನ್ನೆಷ್ಟು ಜನಪ್ರಿಯತೆ ಪಡೆದುಕೊಂಡು ಇವಾಗ ತುಂಬಾನೇ ಖುಷಿಯಾಗಿದ್ದಾರೆ. ಕಾರಣ ಅವರಲ್ಲಿ ಇರತಂತ ವ್ಯಕ್ತಿತ್ವದ ಗುಣಗಳು ಮತ್ತು ಅವರಲ್ಲಿ ನಿಷ್ಕಲ್ಮಶವಾದ ಮನಸ್ಸದ ನೋಡ್ರಿ. ಹಿಂಗಾಗಿ ಜನರು ಅತಿಯಾಗಿ ಪ್ರೀತಿಸ್ತಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿಯನ್ನು. ಎಸ್ ಹೌದ್ರಿ, ಇದು ರಕ್ಷಿತಾ ಶೆಟ್ಟಿ ಅವರ ಕುರಿತಾದ ವಿಡಿಯೋ ಅದ ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.